ಪುಣ್ಯದಿಂದ ಸಿಗುವುದು. ಇದು ಕೋಟಿ ಕೋಟಿ ಕೊಟ್ಟು ಗುರುವಿನ ಸೇವೆ ಮಾಡ್ತಾ ಸಾಧ್ಯನೇ ಇಲ್ಲ. ಗುರುವಿನ ಸೇವೆ ಎಂಬುದು ಯಾವ ಸಮಯದಲ್ಲಿ ಯಾವ ಕ್ಷಣದಲ್ಲಿ ಸಿಗ್ತದೆ ಅಂತ ಹೇಳಿ ಸಾಧ್ಯ ಇಲ್ಲ. ಆರೋಗ್ಯ ಸಮಸ್ಯೆ ಇದ್ದು ಬೆಡ್ಡಿನಲ್ಲಿದ್ದವನಿಗೂ ಒಂದು ಗುರುವಿನ ಸೇವೆ ಸಿಗ್ಬೋದು. ಅನೇಕ ಸಮಸ್ಯೆ ನಡುವಿನಲ್ಲಿ ಒಂದು ಗುರುವಿನ ಸೇವೆ ಸಿಗ್ಬೋದು. ಇಲ್ಲ ತುಂಬಾ ಫ್ರೀಡಮ್ ಅಲ್ಲಿ ಗುರುವಿನ ಸೇವೆ ಸಿಗ್ಬೋದು. ಅಲ್ಲ ಕೋಟಿ ಕೋಟಿ ಇದ್ದುಕೊಂಡು ಗುರುವಿನ ಸೇವೆ ಸಿಗ್ಬೋದು. ಅವರ ಸ್ಥಿತಿಗೆ ತಕ್ಕ ಹಾಗೆ ಒಬ್ಬ ಕೋಟ್ಯಾಧೀಶರಿಗೆ ಗುರುವಿನ ಸೇವೆ ಸಿಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಅರ್ಥ? ಸೂಕ್ಷ್ಮ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಏನ್ ಅರ್ಥ ಅಂತ ಹೇಳಿದ್ರೆ ಆ ಕೋಟ್ಯಾಧೀಶರಿಂದ ಏನೋ ಒಂದು ಪ್ರಪಂಚಕ್ಕೆ ಒಳ್ಳೇದಾಗಬೇಕು. ಅದಕ್ಕೆ ನಮ್ಮ ಜೀವನದಲ್ಲಿ ಗುರು ಆಗಮಿಸ್ತಾರೆ. ಅರ್ಥ ಆಯ್ತು? ಒಂದು ಆರೋಗ್ಯ ಸಮಸ್ಯೆ ಇದ್ದವನ ಜೀವನದಲ್ಲಿ ಗುರು ಬರ್ತಾರೆ. ಅದಕ್ಕೆ ಏನರ್ಥ? ಅವನ ಯಾವುದೋ ಒಂದು ಕರ್ಮವನ್ನು ಕಳಿಲಿಕ್ಕೆ ಗುರು ಬಂದಿದ್ದಾರೆ. ಅದು ಹಾಗೆ ಕಳಿಬೇಕು, ಹಾಗೆ ಸವಿಬೇಕು. ಹಾಗೆ ಯಾವ ಯಾವ ಪರಿಸ್ಥಿತಿಗೆ ಹೇಗೆ ಗುರು ಬರ್ತಾರೆ, ಹೇಗೆ ಗುರು ಬರ್ತಾರೆ ಸಾಧ್ಯ ಇಲ್ಲ ಅಂತ ಹೇಳುದು. ಗೊತ್ತಾಯ್ತಾ? ಖುಷಿಯಾಗಿರು, ಸಂತೋಷವಾಗಿರು, ಸಿಕ್ಕಿದೆಲ್ಲ ಲಾಭ ಅಷ್ಟೇ ಹೇಳೋದು. ಸಿಕ್ಕಿದೆಲ್ಲ ಪುಣ್ಯದ ಮೇಲೆ ಪುಣ್ಯವೆನಿಸಬೇಕು. திருச்சிற்றம்பலம்.